ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಕರುಳಿನ ಆರೋಗ್ಯ ಈ ಬಗ್ಗೆ ಇವತ್ತು ತಾವು ಆಲಿಸಿಕೊಳ್ಬೇಕು ಡಾಕ್ಟರ್ ಸಚಿನ್ ಬಿಳಚಿ ಅವರಿಂದ. ನಮ್ಮ ದೇಹದಲ್ಲಿರುವ ಕರುಳು ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಕರುಳಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಅಂದರೆ ಗಟ್ ಮೈಕ್ರೋಬಯಮ್ ಅಥವಾ ಗಟ್ ಮೈಕ್ರೋಬಯೋಟ ಅನ್ನೋದು ಅನೇಕ ರೀತಿಯ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಇತರ ಸೂಕ್ಷ್ಮಾಣುಜೀವಿಗಳ ಸಮೂಹ. ಇವು ಕರುಳಿನಲ್ಲಿ ವಾಸಿಸುತ್ತವೆ ಮತ್ತು ನಮ್ಮ ದೇಹದ ಹಲವಾರು ಪ್ರಮುಖ ಕಾರ್ಯಗಳಲ್ಲಿ ಭಾಗಿಯಾಗುತ್ತವೆ. ನಮ್ಮ ಆರೋಗ್ಯ ಸಮತೋಲನದಲ್ಲಿ ಇಡಲು ಈ ಬ್ಯಾಕ್ಟೀರಿಯಾವನ್ನು ನಾವು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಮತ್ತೆ ನಾವು ಕರುಳಿನ ಆರೋಗ್ಯ ಮತ್ತು ಹೀರುವಿಕೆ ಅಂದರೆ ಅಬ್ಸಾರ್ಪ್ಷನ್ ಬಗ್ಗೆ ಮಾತನಾಡಿದರೆ, ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಆಹಾರವನ್ನು ಸೂಕ್ಷ್ಮಾಂಶಗಳಲ್ಲಿ ಒಡೆಯಲು ಸಹಾಯ ಮಾಡುತ್ತವೆ. ವಿಟಮಿನ್ B12, ವಿಟಮಿನ್ K ಅಂತಹ ಪೋಷಕಾಂಶಗಳನ್ನು ಉತ್ಪತ್ತಿ ಮಾಡಲು ಕೂಡ ಸಹಾಯಕಾರಿಯಾಗುತ್ತವೆ. ನೀವು ತಿನ್ನುವ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಸರಿಯಾಗಿ ದೇಹಕ್ಕೆ ಶೋಷಿಸಿಕೊಳ್ಳಲು ಅವು ನೆರವಾಗುತ್ತವೆ. ಆದರೆ ಯಾವಾಗ ಈ ಬ್ಯಾಕ್ಟೀರಿಯಲ್ಲಿ ಅಸಮತೋಲನ ಅಂದರೆ ಡಿಸ್ಬಯೋಸಿಸ್ ಉಂಟಾಗುತ್ತದೆಯೋ ಅದು ಆಂತರಿಕ ಸಮಸ್ಯೆಗಳಾದ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಸಮಸ್ಯೆಗಳಾಗಿ ಕಾರಣವಾಗಬಹುದು. ಕರುಳಿನ ಆರೋಗ್ಯವು ರೋಗ ನಿರೋಧಕ ಶಕ್ತಿಯ ಜೊತೆ ಕೂಡ ನಂಟು ಹೊಂದಿದೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಬಹುಪಾಲು ಕರುಳಿನಲ್ಲಿಯೇ ಇದೆ. ಕರುಳಿನ ಸಮತೋಲನವು ನಮ್ಮ ದೇಹಕ್ಕೆ ಹೊರಗಿನಿಂದ ಬರುವ ಪ್ಯಾಥೋಜನ್ಸ್, ವಿಷಪೂರಿತ ಪದಾರ್ಥಗಳನ್ನು ತಡೆಯುವ ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತದೆ. ಈಗ ಕರುಳಿನ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಸಂಬಂಧ ನೋಡೋಣ. ನೀವು ಕೇಳಿರಬಹುದು ಕರುಳು ಮತ್ತು ಮೆದುಳಿನ ನಡುವೆ ನಂಟಿದೆ ಅಂತ. ಹೌದು, ಇದು ಗಟ್ ಬ್ರೈನ್ ಆಕ್ಸಿಸ್ ಎಂದು ಕರೆಯಲಾಗುತ್ತದೆ. ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಸೆರಟೋನಿನ್ ಹಾಗೂ ಡೋಪಮೈನ್ ನಂತಹ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತವೆ. ಇವು ನಮ್ಮ ಮನಸ್ಸಿನ ಸ್ಥಿತಿ, ನಿದ್ರೆ ಹಾಗೂ ಭಾವನೆಯನ್ನು ನಿಯಂತ್ರಿಸುತ್ತವೆ. ಆಸಕ್ತಿದಾಯಕ ವಿಷಯವೇನೆಂದರೆ, ನಮ್ಮ ದೇಹದ ಸೆರಟೋನಿನ್ 90% ಅನ್ನು ನಮ್ಮ ಕರುಳೇ ಉತ್ಪಾದಿಸುತ್ತದೆ. ಅಂದರೆ ಕರುಳಿನ ಆರೋಗ್ಯ ಮಾನಸಿಕ ಶಾಂತಿಯನ್ನು ಕಾಪಾಡಲು ಸಹಾಯಕವಾಗುತ್ತದೆ. ಕರುಳಿನ ಆರೋಗ್ಯವು ಜ್ಞಾನ ಅಥವಾ ನೆನಪಿನ ಶಕ್ತಿಯ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಹಲವಾರು ಅಧ್ಯಯನಗಳು ತಿಳಿಸುವ ಪ್ರಕಾರ ಇದರ ಅಸಮತೋಲನ ಅಲ್ಝೈಮರ್ಸ್ ಮತ್ತು ಪಾರ್ಕಿನ್ಸನ್ಸ್ ಅಂತಹ ರೋಗಗಳನ್ನು ಉತ್ಪನ್ನ ಮಾಡುವಲ್ಲಿ ಕಾರಣವಾಗಿದೆ ಎಂದು ತಿಳಿಸಿವೆ. ಕರುಳಿನ ಆರೋಗ್ಯವನ್ನು ಕಾಪಾಡಲು ಆರೈಕೆ ಮತ್ತು ಜೀವನ ಶೈಲಿಯಲ್ಲಿ ಗಮನ ನೀಡುವುದು ಅಗತ್ಯ. ಹಣ್ಣು, ತರಕಾರಿ, ಫೈಬರ್ ಯುಕ್ತ ಆಹಾರಗಳು ಕರುಳಿನ ಸೂಕ್ಷ್ಮಾಣು ಜೀವಿಗಳಿಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಪ್ರೋಬಯೋಟಿಕ್ಸ್ ಇರುವ ಯೋಗರ್ಟ್, ಕೆಫಿರ್ ಆಹಾರಗಳು ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಪರಿಚಯಿಸುತ್ತವೆ. ಪ್ರೀಬಯೋಟಿಕ್ಸ್ ಇರುವ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಬಾಳೆಹಣ್ಣುಗಳು ಈ ಬ್ಯಾಕ್ಟೀರಿಯಾವನ್ನು ಪೋಷಿಸುತ್ತವೆ. ಅಧಿಕ ಪ್ರೊಸೆಸ್ಡ್ ಫುಡ್, ಸಕ್ಕರೆ, ಕೃತಕ ಸಿಹಿ ಪದಾರ್ಥಗಳನ್ನು ನಿಯಂತ್ರಿಸುವುದು ಒಳ್ಳೆಯದು. ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಹಾಗೂ ಮಾನಸಿಕ ಕಾಳಜಿಯೂ ಕೂಡ ಮುಖ್ಯವಾಗಿದೆ. ನಿರಂತರ ಸ್ಟ್ರೆಸ್ ಕೂಡ ಪರಿಣಾಮ ಬೀರಬಹುದು. ಆದ್ದರಿಂದ ಧ್ಯಾನ ಅಥವಾ ಯೋಗದಂತಹ ರಿಲ್ಯಾಕ್ಸೇಷನ್ ತಂತ್ರಗಳನ್ನು ಬಳಸುವುದು ಪ್ರಯೋಜನಕಾರಿ. ಅಂತಿಮವಾಗಿ ಹೇಳಬೇಕಂದ್ರೆ, ಉತ್ತಮ ಕರುಳು ಒಟ್ಟಾರೆ ಆರೋಗ್ಯಕ್ಕಾಗಿ ಮುಖ್ಯವಾಗಿದೆ. ಅಬ್ಸಾರ್ಪ್ಷನ್, ರೋಗ ನಿರೋಧಕ ಶಕ್ತಿ, ಮಾನಸಿಕ ಆರೋಗ್ಯ ಇವೆಲ್ಲವೂ ಕರುಳಿನ ಸ್ಥಿತಿ ಮೇಲೆ ಆಧಾರವಾಗಿದೆ. ಸಮತೋಲನವಾಗಿರುವ ಕರುಳು ದೇಹ ಮತ್ತು ಮನಸ್ಸಿಗೆ ಸಮೃದ್ಧಿ ನೀಡುತ್ತದೆ. ಧನ್ಯವಾದಗಳು. ಒಳ್ಳೆಯ ವಿಚಾರಗಳನ್ನ ಡಾಕ್ಟರ್ ಸಚಿನ್ ಬಿಳಚಿ ಅವರು ತಿಳಿಸಿದರು ಕರುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಮೂಲವ್ಯಾಧಿ ಯಾಕೆ ಬರುತ್ತೆ, ಏನ್ ಸಮಸ್ಯೆ, ಹೇಗೆ ಅದನ್ನ ನಿಭಾಯಿಸಬಹುದು, ನಿವಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಗಳು ಡಾಕ್ಟರ್ ಸಂತೋಷ್ ಕುಂಬಾರ್ ಅವರಿಂದ. ಯಾವ ಔಷಧಿಗೂ ಜಗ್ಗದಂತ ಎಷ್ಟೋ ಅನಿಷ್ಟದ ಅನಾರೋಗ್ಯಗಳನ್ನು ನಾಗರಿಕತೆ ತನ್ನೊಂದಿಗೆ ತಂದಿದೆ. ಅದರಲ್ಲೊಂದು ಮೂಲವ್ಯಾಧಿ. ಮೂಲವ್ಯಾಧಿಗೆ ಕಾರಣಗಳು ಜಗ್ಗದ ಮಲಬದ್ಧತೆ, ಗುದನಾಳದ ನರಗಳು ಮತ್ತು ರಕ್ತನಾಳದ ಬಲಹೀನತೆ, ಪಿತ್ತಕೋಶದ ರಕ್ತ ಸಂಚಾರದಲ್ಲಿ ತೀವ್ರ ಒತ್ತಡ ಹಾಗೂ ನಾವು ಸೇವಿಸಿದ ಆಹಾರದಲ್ಲಿ ಅವಶ್ಯಕ ಪೋಷಕ ವಸ್ತುಗಳ ಕೊರತೆ. ಈ ಎಲ್ಲ ಕಾರಣಗಳಿಂದ ಕೆಳಜಠರದ ಮೇಲೆ ಒತ್ತಡ ಬಿದ್ದು ರಕ್ತದ ಮಣಿಗಳು ಬಲಹೀನವಾಗಿ ಉಬ್ಬುತ್ತವೆ. ಆಗ ಮೂಲವ್ಯಾಧಿ ಉಂಟಾಗುತ್ತದೆ. ಮೂಲವ್ಯಾಧಿಯನ್ನು 2 ವಿಧವಾಗಿ ವಿಂಗಡಿಸಲಾಗಿದೆ. ಒಂದು ಬಾಹ್ಯ ಮೂಲವ್ಯಾಧಿ ಮತ್ತು ಆಂತರಿಕ ಮೂಲವ್ಯಾಧಿ. ಬಾಹ್ಯ ಮೂಲವ್ಯಾಧಿಯು ವಿವಿಧ ಆಕಾರದಲ್ಲಿದ್ದು ಗುದದ್ವಾರದಲ್ಲಿ ಕಂಡುಬರುತ್ತದೆ. ಅವುಗಳ ಅಸ್ತಿತ್ವ ಅನುಭವಕ್ಕೂ ಬರುತ್ತದೆ. ಆಂತರಿಕ ಮೂಲವ್ಯಾಧಿಯು ಮಲಿನ ರಕ್ತನಾಳಗಳು ಮತ್ತು ಶುದ್ಧ ರಕ್ತನಾಳಗಳ ಸಮೂಹದಿಂದಾಗಿರುತ್ತದೆ. ಹಾಗೂ ಮೂಲವ್ಯಾಧಿಯಲ್ಲಿ ಸಾಮಾನ್ಯವಾಗಿ ನೋವು ಮತ್ತು ಮಲವಿಸರ್ಜನೆಯೊಂದಿಗೆ ರಕ್ತಸ್ರಾವ, ಗುದದ್ವಾರದಲ್ಲಿ ನವೆಂ ಹಾಗೂ ದ್ವಾರದಲ್ಲಿ ಉರಿಯಿದೆ ಎಂದು ರೋಗಿಗಳು ದೂರುತ್ತಾರೆ. ಹಾಗೆ ಅಪತ್ಯ ಆಹಾರ ಮತ್ತು ವಿಹಾರದ ಬಗ್ಗೆ ಹೇಳುವುದಾದರೆ, ಅಧಿಕ ಕಫಕರ ಮತ್ತು ಪಚನಕ್ಕೆ ಜಡವಾದ ಆಹಾರ ಸೇವನೆ, ಹೊಟ್ಟೆ ಹಸಿಯದೆ ಊಟ ಮಾಡುವಿಕೆ, ಅಧಿಕ ಮಾಂಸ ಮತ್ತು ಮದ್ಯಪಾನ ಸೇವನೆ, ಅಧಿಕ ಮಸಾಲೆ ಪದಾರ್ಥಗಳ ಸೇವನೆ, ಅಧಿಕ ಶುಷ್ಕ ಮತ್ತು ಕಠಿಣ ಆಹಾರ ಸೇವನೆ ಮಾಡುವುದು. ಉದಾಹರಣೆಗೆ ಅವಲಕ್ಕಿ, ಮಂಡಕ್ಕಿ ಹಾಗೂ ಬೇಕರಿಯ ತರತರವಾದ ವಿಧವಾದ ಆಹಾರಗಳನ್ನು ಸೇವನೆ. ಹಾಗೆ ಅಧಿಕ ವ್ಯಾಯಾಮ ಮತ್ತು ಧೂಮಪಾನ ಮಾಡುವುದು, ಮಲವಿಸರ್ಜನೆ ಮಾಡದೆ ಆಹಾರ ಸೇವನೆ, ಮಲವಿಸರ್ಜಿಸುವಾಗ ಅಧಿಕ ತಿಣುಕುವಿಕೆ, ಇದೆಲ್ಲ ಅಪಥ್ಯವಾಗಿರುತ್ತದೆ.
ಹಾಗೆ ಪಥ್ಯ ಆಹಾರದ ಬಗ್ಗೆ ಹೇಳುವುದಾದರೆ ಬೆಣ್ಣೆ ತೆಗೆದ ತಾಜಾ ಮಜ್ಜಿಗೆಯ ಬಳಕೆ ಮಾಡುವುದು, ಅಜೀರ್ಣ, ಅಪಚನ, ಮಲಬದ್ಧತೆ ಆಗದಂತೆ ನೋಡಿಕೊಳ್ಳುವಿಕೆ, ಎಲ್ಲಾ ತರಹದ ನಾರಿನಂಶ ಇರುವ ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ನುರಿಸಿ ತಿನ್ನಬೇಕು, ಯಥೇಚ್ಛವಾಗಿ ನೀರನ್ನು ಕುಡಿಯಬೇಕು ಮತ್ತು ಮಿತವಾದ ವ್ಯಾಯಾಮ, ಕೆಲವು ಪ್ರಾಣಾಯಾಮಗಳನ್ನು ತಜ್ಞ ವೈದ್ಯರಿಂದ ಕಲಿತು ಮಾಡಬೇಕು. ಹಾಗೆಯೇ ಚಿಕಿತ್ಸೆ ಬಗ್ಗೆ ಹೇಳುವುದಾದರೆ ಸುಶ್ರುತ ಸಂಹಿತೆಯಲ್ಲಿ ಮೂಲವಾದಿಯನ್ನು 4 ಹಂತದ ಚಿಕಿತ್ಸಾ ಪದ್ಧತಿಯಿಂದ ವಿವರಿಸಲಾಗಿದೆ. ಮೊದಲನೆಯದಾಗಿ ಔಷಧ ಚಿಕಿತ್ಸಾ ಪದ್ಧತಿ. ಇದರಲ್ಲಿಯೂ ವಾಸಿಯಾಗದಿದ್ದರೆ ಕ್ಷಾರಕರ್ಮ ಚಿಕಿತ್ಸೆ, ಇದರಿಂದ ಮೂಲವ್ಯಾಧಿ ವಾಸಿಯಾಗದಿದ್ದರೆ ಅಗ್ನಿಕರ್ಮ ಚಿಕಿತ್ಸೆ, ಅಗ್ನಿಕರ್ಮದಿಂದಲೂ ಮೂಲವ್ಯಾಧಿ ವಾಸಿಯಾಗದಿದ್ದರೆ ಶಸ್ತ್ರಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅದು ಈಗಲೂ ಕೂಡ ರೂಢಿಯಲ್ಲಿದೆ. ಕೆಳಗರೆ ಮೂಲವ್ಯಾಧಿ ಕುರಿತಂತೆ ವಿಚಾರಗಳನ್ನ ಇಲ್ಲಿಯವರೆಗೂ ತಿಳಿಸಿದವರು ಡಾಕ್ಟರ್ ಸಂತೋಷ್ ಕುಂಬಾರ್ ಅವರು. ಕಣ್ಣಿಗೆ ವ್ಯಾಯಾಮ ಈ ಬಗ್ಗೆ ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ಭೂಮಿಕಾ ವಿ ಅವರಿಂದ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ನಮ್ಮ ಆಯುರ್ವೇದದ ಪ್ರಕಾರ ಪಂಚಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನವಾದದ್ದು ಎಂದರ್ಥ. ದೇಹದ ವ್ಯಾಯಾಮ ದೇಹದ ಶಕ್ತಿಗೆ ಎಷ್ಟು ಮುಖ್ಯವೋ ಹಾಗೆ ಕಣ್ಣಿನ ವ್ಯಾಯಾಮ ಕಣ್ಣಿಗೆ ಅಷ್ಟೇ ಮುಖ್ಯ. ಇಡೀ ವಿಶ್ವದಲ್ಲಿ ಸುಮಾರು 40 ರಿಂದ 45 ದಶಲಕ್ಷ ಜನರು ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ದೃಷ್ಟಿದೋಷಗಳು ಹಾಗೂ ಇನ್ನಿತರ ಕಣ್ಣಿನ ದೋಷದಿಂದ ದೃಷ್ಟಿಹೀನರಾಗುತ್ತಿದ್ದಾರೆ. ಆದ್ದರಿಂದ ಕಣ್ಣಿನ ಸ್ವಾಸ್ಥ್ಯ ರಕ್ಷಣೆಗೆ ಸರಿಯಾದ ವ್ಯಾಯಾಮಗಳನ್ನು ಮಾಡುವುದು ತುಂಬಾ ಪ್ರಮುಖ. ಕಣ್ಣಿನ ವ್ಯಾಯಾಮದಲ್ಲಿ ಹಲವಾರು ಪ್ರಕಾರಗಳಿವೆ. ಅದರಲ್ಲಿ ನಾನು ಈಗ 5 ತರಹದ ವ್ಯಾಯಾಮಗಳನ್ನು ತಿಳಿಸಿಕೊಡುತ್ತೇನೆ. ಮೊದಲನೆಯ ವ್ಯಾಯಾಮ ತ್ರಾಟಕ. ಅದರಲ್ಲಿ 2 ವಿಧ ಇದೆ, ದೀಪ ತ್ರಾಟಕ ಹಾಗೂ ಬಿಂದು ತ್ರಾಟಕ. ದೀಪ ತ್ರಾಟಕ ಹೇಗೆ ಮಾಡುವುದು ಎಂದರೆ ಕಣ್ಣಿನ ನೇರಕ್ಕೆ ದೀಪವನ್ನು ಇಟ್ಟು ಕಣ್ಣಲ್ಲಿ ನೀರು ಬರುವ ತನಕ ಆ ದೀಪವನ್ನು ದಿಟ್ಟಿಸಿ ನೋಡಬೇಕು. ಎರಡನೆಯದು ಬಿಂದು ತ್ರಾಟಕ. ಬಿಂದು ಅಂದರೆ ಚುಕ್ಕಿ. ಚುಕ್ಕಿಯನ್ನು ಕಣ್ಣಲ್ಲಿ ನೀರು ಬರುವ ತನಕ ದಿಟ್ಟಿಸಿ ನೋಡಬೇಕು. ಎರಡನೇ ವ್ಯಾಯಾಮ ಕಣ್ಣುಗಳನ್ನು ಮೇಲೆ ಕೆಳಗೆ ಎಡಕ್ಕೆ ಹಾಗೂ ಬಲಕ್ಕೆ 10 ಬಾರಿ ಆಡಿಸಬೇಕು. ಮೂರನೆಯ ವ್ಯಾಯಾಮ 2 ಕಣ್ಣುಗಳಿಂದ ಮೂಗಿನ ತುದಿಯನ್ನು 10 ಸೆಕೆಂಡ್ಗಳ ಕಾಲ ದಿಟ್ಟಿಸಿ ನೋಡಬೇಕು. ನಾಲ್ಕನೆಯ ವ್ಯಾಯಾಮ ಕಣ್ಣುಗಳನ್ನು ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಹೊರಳಾಡಿಸಬೇಕು. 5ನೆಯ ವ್ಯಾಯಾಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬೆರಳುಗಳಿಂದ ಕಣ್ಣಿನ ಸುತ್ತ ಮೃದುವಾಗಿ ಮಸಾಜ್ ಮಾಡಿಕೊಳ್ಳುವುದು. ಈ ವ್ಯಾಯಾಮಗಳನ್ನು ಮಾಡುವಾಗ ಕೆಲವು ಸೂಚನೆ ಇರುತ್ತದೆ. ಮೊದಲನೆಯ ಸೂಚನೆ, ಪ್ರತಿ ವ್ಯಾಯಾಮದ ನಂತರ 2 ಕೈಗಳನ್ನು ಚೆನ್ನಾಗಿ ಉಜ್ಜಿ ಮುಚ್ಚಿದ ಕಣ್ಣಿನ ಮೇಲೆ ಮೃದುವಾಗಿ ಇರಿಸಿ ಶಾಖ ತೆಗೆದುಕೊಳ್ಳಬೇಕು. ಎರಡನೆಯ ಸೂಚನೆ, ಎಲ್ಲ ವ್ಯಾಯಾಮಗಳು ಮುಗಿದ ನಂತರ 2 ಚಿಕ್ಕ ಲೋಟ ಅಥವಾ ಬಟ್ಟಲಿನಲ್ಲಿ ಬೆಚ್ಚಗಿನ ನೀರನ್ನು ತುಂಬಿ 2 ಕಣ್ಣುಗಳನ್ನು ಅದರಲ್ಲಿಟ್ಟು 10 ಬಾರಿ ಕಣ್ಣು ಮಿಟಕಿಸಬೇಕು. ಮೂರನೆಯ ಸೂಚನೆ, ತೀವ್ರ ಕಣ್ಣಿನ ಸಮಸ್ಯೆಗಳು, ಉದಾಹರಣೆಗೆ ರೆಟಿನಾ ಡಿಟ್ಯಾಚ್ಮೆಂಟ್ ಮುಂತಾದ ಸಮಸ್ಯೆಗಳು ಉಳ್ಳವರು ವೈದ್ಯರ ಸಲಹೆ ಪಡೆಯಬೇಕು. ಅದರ ನಂತರವೇ ವ್ಯಾಯಾಮವನ್ನು ರೂಢಿಸಿಕೊಳ್ಳಬೇಕು. ಇಲ್ಲಿ ಪ್ರಸ್ತಾಪ ಮಾಡಿರುವ ಕಣ್ಣಿನ ವ್ಯಾಯಾಮಗಳನ್ನು ದಿನನಿತ್ಯ ಮಾಡುವುದರಿಂದ ದೃಷ್ಟಿದೋಷಗಳು ಹಾಗೂ ಇನ್ನಿತರ ಕಣ್ಣಿನ ಸಮಸ್ಯೆಯಿಂದ ದೂರವಿರಬಹುದು ಹಾಗೂ ಕಣ್ಣಿನ ಚಲನವಲನಗಳಿಗೆ ಸಹಾಯಕವಾಗಿರುತ್ತದೆ. ಕೆಳಗರೆ ಕಣ್ಣಿನ ಆರೋಗ್ಯಕ್ಕೆ ಹೇಗೆ ಕಣ್ಣಿಗೆ ವ್ಯಾಯಾಮ ಬೇಕು ಅಂತ ಅನ್ಕೊಂಡು ವಿಷಯಗಳನ್ನ ತಿಳಿಸಿದವರು ಡಾಕ್ಟರ್ ಭೂಮಿಕಾ ವಿ ಅವರು. ಷಡ್ರಸ ಆಹಾರ ಈ ಬಗ್ಗೆ ಇವತ್ತು ಮನವರಿಕೆ ಡಾಕ್ಟರ್ ದೀಪ್ತಿ ಶಣೈ ಅವರಿಂದ. ನಿಮಗೆಲ್ಲ ತಿಳಿದಿರುವ ಹಾಗೆ ಸಹಜವಾಗಿ ಕೆಲವರು ಸಿಹಿ ಪದಾರ್ಥ, ಸ್ವೀಟ್ಸ್, ಪಾಯಸ ಇತ್ಯಾದಿ ಅಧಿಕವಾಗಿ ಇಷ್ಟಪಡುತ್ತಾರೆ. ಇನ್ನು ಕೆಲವರು ಹುಳಿ ಪದಾರ್ಥ, ಇನ್ನು ಕೆಲವರು ಖಾರದ ತಿನಿಸುಗಳನ್ನು ಇಷ್ಟಪಡುತ್ತಾರೆ. ಇತ್ತೀಚಿನ ಆಧುನಿಕ ಜೀವನ ಶೈಲಿಯ ಪರಿಣಾಮವಾಗಿ ಮಕ್ಕಳು ಅತಿ ಸ್ಥೂಲವಾಗುತ್ತಿದ್ದಾರೆ. ಯಾಕೆ? ಏನು ಕಾರಣವೆಂದರೆ ಅವರು ಕೇವಲ ಮಧುರ ವಸ್ತುಗಳನ್ನು ಮಾತ್ರವೇ ತಿನ್ನಲು ಇಚ್ಛಿಸುತ್ತಾರೆ. ಈ ರೀತಿ ಒಂದು ರಸದ ಅತಿ ಪ್ರಯೋಗದಿಂದ ದುರ್ಬಲರಾಗುತ್ತಿದ್ದಾರೆ. ಇದನ್ನು ಆಯುರ್ವೇದವು ಸರ್ವರಸಾಭ್ಯಾಸೋ ಬಲಕರಾಣಾಂ ಏಕರಸಾಭ್ಯಾಸೋ ದೌರ್ಬಲ್ಯಕರಾಣಾಂ ಎಂದು ತಿಳಿಸಿಕೊಡುತ್ತದೆ. ಅಂದರೆ ಎಲ್ಲಾ 6 ರಸಗಳ ಅಭ್ಯಾಸ ಬಲಕ್ಕೆ ಕಾರಣ, ಕೇವಲ ಏಕರಸಾಭ್ಯಾಸ ದೌರ್ಬಲ್ಯಕ್ಕೆ ಕಾರಣ. ಹಾಗಾಗಿ ಒಬ್ಬ ಮನುಷ್ಯ 6 ರಸಗಳನ್ನು ಯಥಾಪ್ರಮಾಣ ಸೇವಿಸಬೇಕಾಗಿದೆ. ಈ 6 ರಸಗಳೆಂದರೆ ಮಧುರ, ಸಿಹಿ, ಆಮ್ಲ, ಹುಳಿ, ಲವಣ, ಉಪ್ಪು, ಕಟು, ಖಾರ, ತಿಕ್ತ, ಕಹಿ ಹಾಗೂ ಕಷಾಯ, ಒಗರು. ಪ್ರತಿಯೊಂದು ರಸವು ಅದರದ್ದೇ ಆದ ವಿಶೇಷ ಪರಿಣಾಮ ಹೊಂದಿದೆ. ಮಧುರ ಅಥವಾ ಸಿಹಿ ಪದಾರ್ಥಗಳು ಅಂದರೆ ಅಕ್ಕಿ, ಹಾಲು, ಗೋಧಿ, ಹಣ್ಣು ಇತ್ಯಾದಿ. ಇದು ಶರೀರವನ್ನು ಪೋಷಿಸುತ್ತದೆ, ಬಲ ಹಾಗೂ ಶಕ್ತಿ ನೀಡುತ್ತದೆ, ವಾತಪಿತ್ತ ದೋಷವನ್ನು ಶಾಂತಗೊಳಿಸುತ್ತದೆ. ಆದರೆ ಅತಿಯಾಗಿ ಸೇವಿಸಿದರೆ ಕಫದೋಷ, ತೂಕದ ಹೆಚ್ಚಳ, ಜೀರ್ಣವನ್ನು ನಿಧಾನಗೊಳಿಸುತ್ತದೆ. ಆಮ್ಲ ಅಥವಾ ಹುಳಿ ಪದಾರ್ಥಗಳು ಅಂದರೆ ಮೂಸುಂಬಿ, ಕಿತ್ತಳೆ, ಲಿಂಬೆ ಇತ್ಯಾದಿ ಇವು ಜೀರ್ಣತೆಯನ್ನು ಉತ್ತೇಜಿಸುತ್ತವೆ.
ವಾತವನ್ನು ಸಮತೋಲನದಲ್ಲಿ ಇರಿಸುತ್ತವೆ. ಆದರೆ ಅಧಿಕ ಸೇವನೆ ಪಿತ್ತವನ್ನು ಹೆಚ್ಚುಪಡಿಸುತ್ತವೆ. ಲವಣ ಅಥವಾ ಉಪ್ಪು ಪದಾರ್ಥಗಳು ಅಧಿಕ ಸೇವನೆಯಿಂದ ಪಿತ್ತವರ್ಧಕ, ಬಿಪಿ, ಚರ್ಮ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಕಟು ಅಂದರೆ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇತ್ಯಾದಿ. ಇವುಗಳು ಮೆಟಬಾಲಿಸಂ ಅನ್ನು ಉತ್ತೇಜಿಸುತ್ತವೆ. ಕಫ ರೋಗಗಳಿಗೆ ಬಹಳ ಉಪಯುಕ್ತ. ಹೆಚ್ಚು ಸೇವನೆಯಿಂದ ವಾತಪಿತ್ತ ದೋಷಗಳು ಉಂಟಾಗುತ್ತದೆ. ತಿಕ್ತ ಅಥವಾ ಕಹಿ ಪದಾರ್ಥಗಳು ಹಾಗಲಕಾಯಿ, ಬೇವು, ಸೊಪ್ಪು ಇತ್ಯಾದಿಗಳು ಇದು ಶೀತಕಾರಿ ಹಾಗೂ ಡಿಟಾಕ್ಸ್ ಮಾಡುತ್ತವೆ, ರಕ್ತ ಶುದ್ಧಿಗೊಳಿಸುತ್ತವೆ, ಜೀರ್ಣತೆಯನ್ನು ಉತ್ತೇಜಿಸುತ್ತವೆ, ಪಿತ್ತ ಕಫವನ್ನು ಸಮತೋಲನದಲ್ಲಿ ಇರಿಸುತ್ತವೆ. ಕಷಾಯ ಅಥವಾ ಒಗರು ಪದಾರ್ಥಗಳು ದಾಳಿಂಬೆ, ಜೇನುತುಪ್ಪ ಇತ್ಯಾದಿ ಒಣಗಿಸುವ ಹಾಗೂ ತಂಪುಗೊಳಿಸುವ ಪ್ರಭಾವ ಹೊಂದಿದೆ. ರಕ್ತ ಶುದ್ಧಿ, ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಅಧಿಕ ಸೇವನೆಯಿಂದ ವಾತದೋಷ ಉಂಟಾಗುತ್ತದೆ. ಇವಷ್ಟೇ ಅಲ್ಲದೆ ದಿನನಿತ್ಯವೂ ಬಳಸಲೇಬೇಕಾದ ಕೆಲವು ದ್ರವ್ಯಗಳನ್ನು ಚರಕ ಸಂಹಿತದಲ್ಲಿ ಹೇಳಲಾಗಿದೆ. ಅವುಗಳು ಷಷ್ಟಿಕ ಅಕ್ಕಿ, ಗೋಧಿ, ಯವ ಅಂದರೆ ಬಾರ್ಲಿ, ಹೆಸರುಕಾಳು, ಸೈಂಧವ ಉಪ್ಪು, ನೆಲ್ಲಿಕಾಯಿ, ತುಪ್ಪ, ಹಸುವಿನ ಹಾಲು ಹಾಗೂ ಜೇನುತುಪ್ಪ. ಆಧುನಿಕ ವಿಜ್ಞಾನ ಸಾರುವ ಬ್ಯಾಲೆನ್ಸ್ ಡಯಟ್ಗೆ ಇದು ಉದಾಹರಣೆ ಆಗಿದೆ. ಈ 6 ರಸಗಳನ್ನು ನಾವು ದಿನನಿತ್ಯ ಸಮತೋಲನದಲ್ಲಿ ಬಳಸಬೇಕು. ಇದರಿಂದ ತ್ರಿದೋಷಗಳು ಸಮತೋಲನದಲ್ಲಿದ್ದು ದೀರ್ಘಕಾಲ ಆರೋಗ್ಯವನ್ನು ಸುಧಾರಿಸಬಹುದು. ಇಂದಿನಿಂದ 6 ರಸಗಳನ್ನು ದಿನನಿತ್ಯ ಬಳಸೋಣ, ಆರೋಗ್ಯವಂತರಾಗೋಣ. ಷಡ್ರಸ ಆಹಾರ ಈ ಬಗ್ಗೆ ನಿಮಗೆ ವಿಚಾರಗಳನ್ನು ಹಂಚಿಕೊಂಡವರು ಡಾಕ್ಟರ್ ದೀಪ್ತಿ ಶಣೈ. ಶರದ್ ಋತುಚರ್ಯ ಈ ಕುರಿತು ಇವತ್ತು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ಡಾಕ್ಟರ್ ಕೃತಿ ಭಟ್ ಅವರು. ನಮಸ್ಕಾರ ಶ್ರೋತೃಗಳೇ, ನಾನಿಂದು ಋತುಚರ್ಯದ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದೇನೆ. ಪ್ರತಿಯೊಂದು ಋತುವಿನಲ್ಲಿಯೂ ನಾವು ಹೇಗೆ ಇರಬೇಕು, ಯಾವ ರೀತಿಯ ಆಹಾರ ಸೇವಿಸಿದರೆ ಹವಾಮಾನ ಬದಲಾವಣೆಯಿಂದ ಆಗುವ ಕಾಯಿಲೆಯನ್ನು ತಡೆಯಬಹುದು ಎಂಬುದನ್ನು ಆಯುರ್ವೇದ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಆಯುರ್ವೇದದ ಮೂಲ ಧ್ಯೇಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಅಂದರೆ ಆರೋಗ್ಯವಾಗಿರುವವರ ಆರೋಗ್ಯವನ್ನು ಕಾಪಾಡುವುದು. ನಂತರ ಆತುರಸ್ಯ ವಿಕಾರ ಪ್ರಶಮನಂ, ಅಂದರೆ ರೋಗದಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ನೀಡಿ ಗುಣಪಡಿಸುವುದು. ಆದ್ದರಿಂದ ಪ್ರಾರಂಭದಲ್ಲಿಯೇ ದಿನಚರ್ಯ ಹಾಗೂ ಋತುಚರ್ಯದ ಕುರಿತು ಹೇಳಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆಯೇ ಋತುಗಳು ಒಟ್ಟು 6. ಇಂದು ನಾನು ಶರದ್ ಋತುವಿನಲ್ಲಿ ಪಾಲಿಸಬೇಕಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಈ ಶರದ್ ಋತುವು ದಕ್ಷಿಣಾಯನದ 2ನೇ ಋತು. ವರ್ಷಾ ಋತು ಅಂದರೆ ಸಾಮಾನ್ಯವಾಗಿ ಜುಲೈ, ಆಗಸ್ಟ್ ಎನ್ನಬಹುದು. ಈ ಸಮಯದಲ್ಲಿ ಮಳೆ ಬಹಳ. ನಮ್ಮ ದೇಹವು ತಂಪು ವಾತಾವರಣಕ್ಕೆ ಒಗ್ಗಿ ಹೋಗಿರುತ್ತದೆ. ಸೆಪ್ಟೆಂಬರ್, ಅಕ್ಟೋಬರ್ ಬರುತ್ತಿದ್ದಂತೆಯೇ, ಅಂದರೆ ಶರದ್ ಋತು ಪ್ರಾರಂಭವಾಗುತ್ತಿದ್ದಂತೆಯೇ ಸೂರ್ಯನ ಕಿರಣವು ತುಸು ಪ್ರಖರವಾಗುತ್ತಾ ಹೋಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ಒಮ್ಮೆಲೆ ಉಷ್ಣತೆ ಹೆಚ್ಚಾಗಿ ಪಿತ್ತದೋಷವು ವೃದ್ಧಿಯಾಗುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಈ ಋತುವಿನಲ್ಲಿ ನಾವು ಎದೆಯುರಿ, ಹುಳಿತೇಗು, ಬಾಯಿ ಹುಣ್ಣು, ಚರ್ಮ ರೋಗ ಮುಂತಾದ ಪಿತ್ತದೋಷದಿಂದಾಗುವ ಬಾಧೆಗಳನ್ನು ಕಾಣಬಹುದು. ಇದೆಲ್ಲ ತಡೆಗಟ್ಟಬೇಕು ಅಂದ್ರೆ ನಾವು ಏನಪ್ಪ ಮಾಡಬೇಕು? ಸರಿಯಾದ ಋತುಚರ್ಯ ಪಾಲನೆ ಮಾಡಬೇಕು. ದೇಹದಲ್ಲಿ ಹೆಚ್ಚಾದ ಪಿತ್ತವನ್ನು ಶಮನ ಮಾಡಲು ನಾವು ಆಯುರ್ವೇದದಲ್ಲಿ ಎಲ್ಲಾ ಆರೋಗ್ಯ ಆಕಾಂಕ್ಷಿಗಳಿಗೆ ಶರದ್ ಋತುವಿನಲ್ಲಿ ವಿರೇಚನ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡುತ್ತೇವೆ. ವಿರೇಚನ ಎಂದ್ರೆ ಹೆಚ್ಚಾದ ಪಿತ್ತವನ್ನು ದೇಹದ ಗುದದ್ವಾರದ ಮುಖಾಂತರ ಹೊರಹಾಕುವ ಒಂದು ಚಿಕಿತ್ಸಾ ಕ್ರಮ. ಇನ್ನು ನಾವು ಸೇವಿಸುವ ಆಹಾರ ಹೇಗಿರ್ಬೇಕಪ್ಪ ಅಂದ್ರೆ ಹಿತಮಿತವಾಗಿ ಸಾತ್ವಿಕ ಆಹಾರ ಸೇವನೆ, ಅಂದ್ರೆ ಉಪ್ಪು ಖಾರದ ಮಿತ ಬಳಕೆ. ಬೆಟ್ಟದ ನೆಲ್ಲಿಕಾಯಿ, ಪಡುವಲಕಾಯಿ, ಬೂದುಕುಂಬಳ, ಸೋರೆಕಾಯಿಯಂತಹ ತರಕಾರಿಗಳ ಸೇವನೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ. ಪ್ರತಿನಿತ್ಯ ಹಸುವಿನ ತುಪ್ಪದ ಸೇವನೆ ಅತ್ಯವಶ್ಯ. ಹೆಸರು ಕಾಳು, ಹೆಸರು ಬೇಳೆಯ ಬಳಕೆಯನ್ನು ಮಾಡಬೇಕು. ನಿತ್ಯಂ ಸರ್ವರಸಾಭ್ಯಾಸ ಎಂಬಂತೆ ಷಡ್ರಸಗಳನ್ನು ಒಳಗೊಂಡ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ. ದಿನನಿದ್ರೆಯನ್ನು ಆದಷ್ಟು ತ್ಯಜಿಸುವುದು ಉತ್ತಮ. ಮೊಸರು, ಮದ್ಯ ಸೇವನೆ ಬೇಡ. ಚರ್ಮದ ಆರೋಗ್ಯಕ್ಕೆ ಚಂದನ ಲೇಪದ ಉಪಯೋಗವನ್ನು ಮಾಡಬಹುದು. ರಾತ್ರಿ ಚಂದ್ರನ ಬೆಳಕಿನಲ್ಲಿ ನಡಿಗೆ ಬಲು ಉಪಕಾರಿ. ನೆನಪಿರಲಿ, ಎಲ್ಲಾ ರೋಗಕ್ಕೂ ಔಷಧ ಸೇವಿಸುವುದೇ ಸರ್ವೋತ್ತಮ ಪರಿಹಾರವಲ್ಲ. ಹೊರತಾಗಿ ಉತ್ತಮ ಜೀವನ ಶೈಲಿಯನ್ನು ಪಾಲನೆ ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡುವುದು ಮಾತ್ರವಲ್ಲದೆ ರೋಗವನ್ನು ಬರದಂತೆ ತಡೆಗಟ್ಟಬಹುದು. ಶರದ್ ಋತುಚರ್ಯ ಈ ಕುರಿತು ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಕೃತಿ ಭಟ್ ಅವರು. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಚಾರ ಮಲಬದ್ಧತೆ ಪ್ರಸ್ತುತಪಡಿಸುತ್ತಿದ್ದಾರೆ ಡಾಕ್ಟರ್ ಪ್ರಿಯಾಂಕಾ ಜೆ ಎಂ ಅವರು.
ಮಲಬದ್ಧತೆಯು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದ್ದು, ನಾವು ಸೇವಿಸಿದ ಆಹಾರ ಸಣ್ಣ ಮತ್ತು ದೊಡ್ಡ ಕರುಳಿನಲ್ಲಿ ಜೀರ್ಣವಾಗಿ ಹೊರಬರಬೇಕು. ಕೆಲವರಲ್ಲಿ ಈ ಪ್ರಕ್ರಿಯೆ ಸರಿಯಾಗಿ ಆಗದೆ ದೊಡ್ಡ ಕರುಳಿನಲ್ಲಿ ಚಲನೆಯಲ್ಲಿ ತೊಡಕು ಉಂಟಾಗಿ ಮಲವು ಹೊರಗೆ ಬರುವುದಿಲ್ಲ. ಇದಕ್ಕೆ ಮಲಬದ್ಧತೆ ಎನ್ನುತ್ತಾರೆ. ಮಲಬದ್ಧತೆಯು ಸಾಮಾನ್ಯವಾಗಿ ವಯಸ್ಕರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ, ಏಕೆಂದರೆ ವಯಸ್ಕರಲ್ಲಿ ವಾತದೋಷವು ಅಧಿಕವಾಗಿರುತ್ತದೆ. ಸಾಮಾನ್ಯವಾಗಿ 7 ತರಹದ ಮಲವನ್ನು ನಾವು ಕಾಣಬಹುದು. ಅದರಲ್ಲಿ ಮೊದಲನೇ 2ರಲ್ಲಿ ವಾತದೋಷವು ಅಧಿಕವಾಗಿರುತ್ತದೆ. ಇದರಲ್ಲಿ ಮಲವು ತುಂಬಾ ಗಟ್ಟಿಯಾಗಿ ಜನಸಾಮಾನ್ಯರಲ್ಲಿ ಅದನ್ನು ಹೊರಹಾಕಲು ತುಂಬಾ ಕಷ್ಟವಾಗುತ್ತದೆ. ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರದಲ್ಲಿ ನಾರಿನಾಂಶದ ಕೊರತೆ, ಶುಷ್ಕ ಆಹಾರ ಸೇವನೆ, ನೀರನ್ನು ಕಡಿಮೆ ಕುಡಿಯುವುದು, ಕಾಲವಲ್ಲದ ಕಾಲದಲ್ಲಿ ಭೋಜನೆ, ಅತಿಯಾದ ಕಾಫಿ ಟೀ ಸೇವನೆ, ಎಣ್ಣೆ ತಿಕ್ಕಿ ಸ್ನಾನ ಮಾಡದೇ ಇರುವುದರಿಂದ ವಾತದೋಷವು ಜಾಸ್ತಿ ಆಗುತ್ತದೆ ಹಾಗೂ ಮಲಬದ್ಧತೆ ಉಂಟಾಗುತ್ತದೆ. ದೈಹಿಕ ವ್ಯಾಯಾಮ, ವಾಕಿಂಗ್ ಮಾಡದಿರುವುದರಿಂದಲೂ ಮತ್ತು ಅತಿಯಾಗಿ ಜಂಕ್ ಫುಡ್ ಸೇವನೆಯಿಂದಲೂ ವಾತದೋಷವು ಅಧಿಕವಾಗುತ್ತದೆ ಹಾಗೂ ಮಲಬದ್ಧತೆ ಉಂಟಾಗುತ್ತದೆ. ಮಲಬದ್ಧತೆಯು ಸಾಮಾನ್ಯ ಲಕ್ಷಣಗಳೆಂದರೆ ಸರಿಯಾಗಿ ಮಲ ನಿವಾರಣೆಯಾಗದಿರುವುದು, ಮಲ ಗಟ್ಟಿಯಾಗುವುದು, ಬಾಯಿಯಲ್ಲಿ ಕೆಟ್ಟ ವಾಸನೆ ಬರುವುದು, ಹೊಟ್ಟೆ ಹಸಿವು ಇಲ್ಲದೆ ಇರುವುದು, ತಲೆನೋವು, ತಲೆ ತಿರುಗು, ಕಣ್ಣಿನ ಮುಂದೆ ಕಗ್ಗತ್ತಲು, ದೀನತ್ವ, ಹೊಟ್ಟೆ ಉಣ್ಣಾಗುವುದು, ಮುಖದ ಮೇಲೆ ಮೊಡವೆಗಳು, ಹೊಟ್ಟೆ ಉಬ್ಬಿದಂತೆ ಇರುವುದು, ಹೊಟ್ಟೆ ನೋವು, ನಿದ್ರಾನಾಶ ಹಾಗೂ ಹೃದಯದಲ್ಲಿ ಉರಿ ಇಂತಾದ ಹಲವು ಲಕ್ಷಣಗಳನ್ನು ನಾವು ಕಾಣಬಹುದು. ಮಲಬದ್ಧತೆಯನ್ನು ತಡೆಯಲು ಕೆಲವು ಸಲಹೆಗಳೆಂದರೆ, ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕಲು ನೀರಿನ ಸೇವನೆ ಅತ್ಯಗತ್ಯ. ಮಲಬದ್ಧತೆಯನ್ನು ನಿವಾರಿಸಲು ನಾವು ಮೊದಲು ಯಥೇಚ್ಛವಾಗಿ ದೇಹಕ್ಕೆ ಸಾಕಾಗುವಷ್ಟು ನೀರನ್ನು ಕುಡಿಯಬೇಕು. ಆಹಾರ ಸೇವಿಸುವಾಗ ನಾರಿನಾಂಶ ಹೆಚ್ಚಿರುವ ಆಹಾರಗಳನ್ನು ಸೇವಿಸಬೇಕು. ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ನಾರಿನಾಂಶವಿರುತ್ತದೆ, ಆದ್ದರಿಂದ ಅವುಗಳನ್ನು ಬಳಸುವುದು ಒಳ್ಳೆಯದು. ತಾಜಾ ಹಸಿರು ಸೊಪ್ಪು, ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಪಪ್ಪಾಯಿ, ಬಾಳೆಹಣ್ಣು, ಕಿತ್ತಳೆ, ನಿಂಬೆ, ಸೀಬೆಹಣ್ಣು ಮತ್ತು ಅವಕ್ಯಾಡೋದಂತಹ ಹಣ್ಣುಗಳಲ್ಲಿ ನಾರಿನಾಂಶ ಅಧಿಕವಾಗಿರುತ್ತದೆ. ಅಲ್ಲದೆ ಹಾಲು, ತುಪ್ಪ, ಮೊಸರನ್ನು ನಿಯಮಿತವಾಗಿ ಆಹಾರದಲ್ಲಿ ನಾವು ಸೇವಿಸಬೇಕು. ಪೌಷ್ಟಿಕಾಂಶದ ಆಹಾರದ ಜೊತೆಗೆ ಸರಿಯಾದ ವಿಶ್ರಾಂತಿ ಮತ್ತು ವ್ಯಾಯಾಮ ಮಾಡುವುದು ಕೂಡ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಜೊತೆಗೆ ಯೋಗಾಭ್ಯಾಸವೂ ಇದ್ದರೆ ಉತ್ತಮ. ಇದರಿಂದ ನಮ್ಮ ಕರುಳಿನ ಸುತ್ತ ಇರುವ ಮಾಂಸಖಂಡಗಳು ಬಲಗೊಳ್ಳುತ್ತದೆ. ಕರುಳಿನಲ್ಲಿ ಆಹಾರದ ಪಚನ ಮತ್ತು ಚಲನೆಯನ್ನು ಸರಿಯಾಗಿಸಲು ನೆರವಾಗುತ್ತದೆ. ಇನ್ನು ಕೆಲವು ಸರಳ ಉಪಾಯಗಳೆಂದರೆ, 1 ಇಡೀ ಒಣ ದ್ರಾಕ್ಷಿಯನ್ನು ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎಲ್ಲವನ್ನು ಸೇರಿಸಿ ಸೇವಿಸಬೇಕು. ಹಾಗೂ ರಾತ್ರಿ ಮಲಗುವ ಮುನ್ನ ಬಾಳೆಹಣ್ಣನ್ನು ಸೇವಿಸಬೇಕು. 1 ಲೋಟ ಮಜ್ಜಿಗೆಯಲ್ಲಿ ಹುರಿದು ಪುಡಿ ಮಾಡಿದ ಜೀರಿಗೆಯನ್ನು ಸೇರಿಸಿ ಅದನ್ನು ಸೇವಿಸಬೇಕು. ಬೆಳಗ್ಗೆ ಎದ್ದ ಕೂಡಲೇ 1 ಲೋಟ ಬಿಸಿ ನೀರನ್ನು ಕುಡಿಯುವುದರಿಂದ ವಾತ ಅನುಲೋಮನ ಆಗಲು ಸಹಕಾರಿಯಾಗುತ್ತದೆ. ಇದರಿಂದ ನಾವು ಮಲಬದ್ಧತೆಯನ್ನು ತಡೆಯಬಹುದು. ಕೇಳಿದ್ರೆ ಮಲಬದ್ಧತೆ ಯಾಕೆ ಬರುತ್ತೆ, ಅದನ್ನ ಹೇಗೆ ದೂರ ಇಡಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಪ್ರಿಯಾಂಕಾ ಜೆ.ಎಂ. ಅವರು. ಕೂದಲು ಉದುರೋದು ಇವತ್ತು ಎಷ್ಟೋ ಜನಗಳಿಗೆ ತಲೆಬ್ಯಾನೆ ಸಂಗತಿ. ಇದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ, ಆಲಿಸ್ಕೊಳ್ಳಿ. ಡಾಕ್ಟರ್ ವಿಶ್ವನಾಥ್ ಚೆಟ್ಟಿ ಅವರು. ಕೂದಲು ಉದುರುವುದು ತುಂಬಾ ಸಾಮಾನ್ಯವಾದರೂ ಒಂದು ಗಂಭೀರ ಸಮಸ್ಯೆಯಾಗಿದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಯನ್ನು ಉಂಟು ಮಾಡಿಬಿಡುತ್ತದೆ. ಭಾರತದ ಔಷಧ ಪದ್ಧತಿಯಾದ ಆಯುರ್ವೇದವು ವಿಶಿಷ್ಟವಾದ ದೃಷ್ಟಿಕೋನಗಳಿಂದ ಪರಿಹಾರವನ್ನು ನೀಡುತ್ತದೆ. ಆಯುರ್ವೇದದ ಪ್ರಕಾರ ಕೂದಲು ಉದುರುವ ಸಮಸ್ಯೆ ಶರೀರದ ಅಸಮತೋಲನಗಳ ಪ್ರತಿಬಿಂಬವಾಗಿದ್ದು, ವಿಶೇಷವಾಗಿ ಪಿತ್ತದೋಷದಿಂದ ಉಂಟಾಗುತ್ತದೆ. ಕೂದಲಿನ ಆರೋಗ್ಯ ಒಟ್ಟಾರೆ ನಮ್ಮ ಆರೋಗ್ಯವನ್ನು ಸೂಚಿಸುತ್ತದೆ. ಕೂದಲು ಉದುರುವ ಸಮಸ್ಯೆಯ ಕಾರಣಗಳು: ಮೊದಲನೆಯದಾಗಿ ಸುತ್ತಲಿನ ಪರಿಹಾರ ಅಥವಾ ವಾತಾವರಣದಲ್ಲಿ ಆಗುವ ಬದಲಾವಣೆಗಳು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ಕೂದಲು ಊರುವ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ. ವಾಯುಮಾಲಿನ್ಯ, ಅತಿಯಾದ ಧೂಳು, ಹೊಗೆಯಿಂದ ಕೂದಲು ಉದುರುವುದು ಜಾಸ್ತಿ ಆಗಬಹುದು. ಆಹಾರ ವಿಧಾನ: ಅತಿಯಾದ ಖಾರ, ಹುಳಿ, ಉಪ್ಪು ಆಹಾರದ ಸೇವನೆ, ಕುರುಕುಲು ತಿಂಡಿಯ ಸೇವನೆ, ಜಂಕ್ ಫುಡ್ಸ್ಗಳ ಸೇವನೆ ಹಾಗೂ ಹಸಿವಾದಾಗ ಆಹಾರವನ್ನು ಸೇವಿಸದೇ ಇರುವುದು ಅಥವಾ ಹಸಿವಾಗದೇ ಇದ್ದರೂ ಸಹ ಆಹಾರವನ್ನು ಸೇವಿಸುವುದು. ಮೂರನೆಯದು ಸ್ನಾನ ವಿಧಾನ: ತಲೆಗೆ ಸ್ನಾನಕ್ಕೆ ಬಿಸಿ ನೀರನ್ನು ಬಳಸುವುದು, ಅತಿಯಾದ ಶಾಂಪೂ ಬಳಕೆ ಹಾಗೂ ರಾಸಾಯನಿಕಗಳ ಬಳಕೆ ಹಾಗೂ ತಲೆಗೆ ಎಣ್ಣೆ ಹಚ್ಚದೇ ಇರುವುದು. ನಾಲ್ಕನೆಯದಾಗಿ ನಿಯಮಿತ ನಿದ್ರೆ: ಸರಿಯಾದ ಪ್ರಮಾಣದ ನಿದ್ರೆ ಮಾಡದೇ ಇರುವುದು, ರಾತ್ರಿ ಹೊತ್ತು ಜಾಗರಣೆ ಮಾಡುವುದು ಅಥವಾ ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡುವುದು. ಕೊನೆಯದಾಗಿ ಮಾನಸಿಕ ಒತ್ತಡಗಳು. ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಪರಸ್ಪರ ಅವಲಂಬಿತವಾಗಿವೆ. ಮಾನಸಿಕ ಒತ್ತಡಗಳು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಕೆಲವೊಂದು ಔಷಧಿಗಳು ಅಥವಾ ಮಾತ್ರೆಗಳು ಕೂದಲು ಉದುರುವಂತೆ ಮಾಡುವ ದುಷ್ಪರಿಣಾಮಗಳನ್ನು ಹೊಂದಿರುತ್ತವೆ. ಆ ಸಂದರ್ಭದಲ್ಲಿ ಆಯುರ್ವೇದ ವೈದ್ಯರನ್ನು ಸಂದರ್ಶಿಸುವುದು ಉತ್ತಮ.
ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಹೇರ್ ಇಸ್ ದ ಇಂಡೆಕ್ಸ್ ಆಫ್ ಗಟ್ ಅಂತ ಹೇಳ್ತಾರೆ. ಮುಖವು ಮೆದುಳಿನ ಪ್ರತಿಬಿಂಬವಾಗಿದ್ದರೆ ಕೂದಲು ಕರುಳಿನ ಆರೋಗ್ಯದ ಪ್ರತಿಬಿಂಬವಾಗಿದೆ. ಥೈರಾಯ್ಡ್ ಸಮಸ್ಯೆ, ಸ್ಥೂಲಕಾಯ, ಪಿಸಿಒಡಿ, ತಲೆಹೊಟ್ಟು, ಚರ್ಮ ರೋಗಗಳು ಹೀಗೆ ಇತರ ರೋಗಗಳನ್ನು ಹೊಂದಿರುವವರಲ್ಲಿ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗಿರುತ್ತದೆ. ವಿಶೇಷವಾಗಿ ಪಿತ್ತ ಹಾಗೂ ವಾತದೋಷಗಳ ಅಸಮತೋಲನತೆಯ ಕೂದಲು ಉದುರುವ ಸಮಸ್ಯೆಗೆ ಕಾರಣವಾಗುತ್ತದೆ. ಕೂದಲು ಉದುರುವ ಸಮಸ್ಯೆಗೆ ಆಯುರ್ವೇದವು ಸಮಗ್ರ ದೃಷ್ಟಿಕೋನದಿಂದ ಪರಿಹಾರಗಳನ್ನು ಸೂಚಿಸುತ್ತದೆ. ಮೊದಲನೆಯದಾಗಿ ಆಹಾರ ಮತ್ತು ಪೋಷಣೆ. ಸಮತೋಲಿತ ಆಹಾರ ಸೇವನೆ ಮುಖ್ಯವಾದದ್ದು. ಈಟ್ ವೆನ್ ಹಂಗ್ರಿ, ಡ್ರಿಂಕ್ ವೆನ್ ಥರ್ಸ್ಟಿ. ಹಸಿವಾದಾಗ ಊಟ ಮಾಡುವುದು ಹಾಗೂ ನೀರು ಕುಡಿಯುವುದು ಎಂಬ ಸೂತ್ರವನ್ನು ಪಾಲಿಸಬೇಕು. ವಿಟಮಿನ್ ಮತ್ತು ಖನಿಜಗಳನ್ನು ಒಳಗೊಂಡ ಆಹಾರಗಳ ಸೇವನೆ ಮಾಡುವುದು, ಉದಾಹರಣೆಗೆ ನೆಲ್ಲಿಕಾಯಿ ಹಾಗೆ ಇತರ ಹಣ್ಣುಗಳ ನಿಯಮಿತ ಸೇವನೆ ಮಾಡುವುದು. ಆಯುರ್ವೇದದ ದಿನಚರ್ಯ: ಶಿರೋ ಅಭ್ಯಂಗ, ಪಾದ ಅಭ್ಯಂಗ, ಕರ್ಣಪೂರಣ, ಶಿರೋಬಸ್ತಿ, ತರ್ಪಣ, ಅಣುತೈಲ ನಸ್ಯ ಹೀಗೆ ಕೆಲವೊಂದು ಆಯುರ್ವೇದದ ಅಭ್ಯಾಸಗಳನ್ನು ನಮ್ಮ ದಿನಚರಿಯಲ್ಲಿ ಪಾಲನೆ ಮಾಡುವುದರಿಂದ ಕೂದಲಿನ ಆರೋಗ್ಯವನ್ನು ಕಾಪಾಡಬಹುದು ಹಾಗೂ ಬಲವಾದ ಕೂದಲನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಜೀವನ ಶೈಲಿಯ ಪರಿಷ್ಕಾರ. ಸಮತೋಲಿತ ಜೀವನ ಶೈಲಿಯು ಪ್ರಮುಖವಾಗಿದೆ. ನಿಯಮಿತವಾದ ನಿದ್ರೆ, ಮಾನಸಿಕ ಒತ್ತಡಗಳ ನಿರ್ವಹಣೆ, ಯೋಗ ಮತ್ತು ಧ್ಯಾನ ಹಾಗೂ ಅನಾವಶ್ಯಕ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಆಯುರ್ವೇದದ ಚಿಕಿತ್ಸೆ. ಪಂಚಕರ್ಮ ಶೋಧನ ಚಿಕಿತ್ಸೆಯನ್ನು ನಿಯತಕಾಲಿಕವಾಗಿ ಪಡೆಯುವುದರಿಂದ ದೇಹದ ತಾರುಣ್ಯವನ್ನು ಹೆಚ್ಚಿಸಬಹುದು ಹಾಗೂ ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೂ ವೃದ್ಧಾಪ್ಯವನ್ನು ತಡೆಗಟ್ಟುತ್ತದೆ. ನಿಮಗೆ ಸೂಕ್ತವಾದ ಆಹಾರ ಹಾಗೂ ಔಷಧಿಗಳ ಸಲಹೆಗಾಗಿ ಆಯುರ್ವೇದ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ. ತಲೆ ಮೇಲಿರುವ ಕೂದಲು ಉದುರುತ್ತಾ ಹೋದ್ರೆ ಏನೆಲ್ಲ ತಲೆಬೇನೆ ಅಲ್ವಾ ಶತ್ರುಗಳೇ? ಇದಕ್ಕೆ ಪರಿಹಾರಗಳು ಏನೇನಿದವನ್ನೋದನ್ನ ತಿಳಿಸಿದವರು ಡಾಕ್ಟರ್ ವಿಶ್ವನಾಥ್ ಚೆಟ್ಟಿ ಅವರು. ಹಾಲಿನ ಬಗ್ಗೆ ಇವತ್ತು ವಿಷಯಗಳನ್ನ ತಾವು ಆಲಿಸ್ಕೊಳ್ಬೇಕು ಶತ್ರುಗಳೇ. ಡಾಕ್ಟರ್ ಯಶಸ್ವಿ FH ಅವರಿಂದ. ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿದೆ ಈ ಹಾಲು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಪ್ರಿಯವಾದ ಆಹಾರ ಪದಾರ್ಥ. ಇಂತಹ ಹಾಲನ್ನು ಅಮೃತಾನ ಅಥವಾ ವಿಷಾನ, ಏನಿದ್ರ ಒಳ ಅರ್ಥ ಅನ್ಕೊಂಡಿರ್ತಿದ್ದೀರಾ? ಈ ವಿಷಯದಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಬೇಕಾದರೆ 2 ಕಾರಣಗಳಿವೆ. ಮೊದಲನೆಯದ್ದು, ನಾವು ಕೊಂಡುಕೊಳ್ಳುವ ಹಾಲು ಎಷ್ಟು ಸುರಕ್ಷಿತೆ ಅನ್ನೋದು. ಎರಡನೆಯದ್ದು, ನಾವು ಬಳಸುವ ವಿಧಾನ ಆಧಾರದಲ್ಲಿ ಹಾಲು ನಮ್ಮ ದೇಹದ ಮೇಲೆ ಏನು ಪರಿಣಾಮ ಉಂಟು ಮಾಡುತ್ತದೆ ಅನ್ನೋದು. ಮೊದಲನೆಯ ಪ್ರಶ್ನೆಯನ್ನು ನಿಮ್ಮ ಆಲೋಚನೆಗೆ ಬಿಟ್ಟು ಬಿಡುತ್ತೇನೆ. ಎರಡನೆಯ ಪ್ರಶ್ನೆಗೆ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ನಮಗೆಲ್ಲ ಒಂದು ಅಭ್ಯಾಸ ಬಂದುಬಿಟ್ಟಿದೆ. ಅದೇನಂದ್ರೆ, ನಾವು ಊಟ, ತಿಂಡಿ, ಉಪಹಾರ ಏನೇ ತಿನ್ನಲಿ ಜೊತೆಗೆ 1 ಲೋಟ ಕಾಫಿ ಅಥವಾ ಟೀ ಇದ್ದರೆ ಅದ್ರ ಮಜಾನೇ ಬೇರೆ ಅಲ್ವಾ? ಈ ರೀತಿ ಅಭ್ಯಾಸ ಕೆಲವರಿಗಂತೂ ಚಟವೇ ಆಗಿಬಿಟ್ಟಿದೆ. ಹೀಗೆ ಹಾಲನ್ನು ಸೇವಿಸುವುದರಿಂದ ಹಾಲು ತಾನು ದೇಹದಲ್ಲಿ ಉಂಟು ಮಾಡುವ ಪ್ರಯೋಜನಕ್ಕಿಂತ ಹಾನಿಯೇ ಹೆಚ್ಚು. ಅದೇಗೆ ಅಂತ ಕೇಳ್ತೀರಾ? ಈಗಿನ ಜೀವನ ಶೈಲಿಯಲ್ಲಿ ಹಳ್ಳಿಯಾಗಲಿ ಪಟ್ಟಣವೇ ಆಗಲಿ ಜನರಿಗೆ ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡಿದಿಲ್ಲ ಅಂದ್ರೆ ಜೀವನವೇ ಇಲ್ಲ ಅನ್ನೋ ಹಾಗೆ ಆಗ್ಬಿಡುತ್ತೆ. ಹೀಗೆ ಊಟದೊಟ್ಟಿಗೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಅತಿಯಾದ ಸೇವನೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಉದಾಹರಣೆ ಕೊಡೋದಾದ್ರೆ ಎದೆಯುರಿ, ಹೆಚ್ಚಿದ ಕೊಲೆಸ್ಟ್ರಾಲ್, ಸಂದು ನೋವು, ಜೀರ್ಣಕ್ರಿಯೆ ತೊಂದರೆ ಮುಂತಾದವುಗಳು. ಈ ಅಭ್ಯಾಸ ಕೂಡ ಒಂದು ಕಾರಣ. ಇದಲ್ಲದೆ ನೀವು ಧಾರಾವಾಹಿಗಳಲ್ಲೆಲ್ಲ ನೋಡ್ತಿರ್ತೀರ, ರಾತ್ರಿ ಊಟ ಆದ್ಮೇಲೆ ಮಲಗುವ ಮುಂಚೆ 1 ಚಂದನ ಲೋಟದಲ್ಲಿ ಹಾಲು ಕುಡಿಯೋದನ್ನ. ಅದನ್ನು ನೋಡಿ ನೀವು ಕೂಡ ಅಭ್ಯಾಸ ಮಾಡಿಕೊಂಡಿರಬಹುದು. ಆದ್ರೆ ಈ ರೀತಿ ಮಾಡೋದ್ರಿಂದ ನಮ್ಮ ಹೃದಯದ ಹಾಗೂ ರಕ್ತನಾಳಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅರೆ, ಅದ್ ಹೇಗೆ ಸಾಧ್ಯ ಅಂತ ಹೇಳ್ತಿರ್ತೀರಾ? ಇದರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಿ ಲಕ್ವಾ ಅಥವಾ ಪಾರ್ಶ್ವವಾಯು, ಹೃದಯಾಘಾತ ಮುಂತಾದ ಕಾಯಿಲೆಗಳ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಹಾಗೇನೆ ಟೀ ಮತ್ತು ಕಾಫಿ ಪುಡಿಯನ್ನು ನಾವು ಹಾಲಿಗೆ ಸೇರಿಸಿ ಕುಡಿತೀವಲ್ವಾ, ಇದರಿಂದ ಸ್ನಿಗ್ಧಾಂಶದಿಂದ ಕೂಡಿರೋದಂತ ಹಾಲು ವೃಕ್ಷವಾಗುತ್ತದೆ. ಇದನ್ನು ಆಯುರ್ವೇದದಲ್ಲಿ ವಿರುದ್ಧ ಎಂದು ಹೇಳುತ್ತೇವೆ. ಇದು ಮೂಳೆಯ ಸಾಂದ್ರತೆಯನ್ನು ಕಡಿಮೆ ಮಾಡಿ ಕಾಲಕ್ರಮೇಣ ಸಂಧಿವಾತ ಮೊದಲಾದ ದೇಹ ಸಾರವನ್ನು ಕ್ಷೀಣಿಸುವ ಕಾಯಿಲೆಗಳನ್ನು ದಾರಿ ಮಾಡುತ್ತೆ. ಇನ್ನು ಕೆಲವರು 1 ಹೆಜ್ಜೆ ಮುಂದೆ ಹೋಗಿ ಧೂಮ್ರಪಾನದೊಂದಿಗೆ ಟೀ ಸೇವಿಸುವ ಹವ್ಯಾಸ ಬೆಳೆಸಿಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ಮಲಬದ್ಧತೆ, ಮೊಳೆ ರೋಗ, ಫಿಸ್ಟುಲಾ, ಎದೆಯುರಿ ಮುಂತಾದ ತೊಂದರೆಗಳಿಗೆ ತುತ್ತಾಗುತ್ತಾರೆ. ಸ್ನೇಹಿತರೆ, ಹಾಲನ್ನು ಭೂಲೋಕದ ಅಮೃತ ಅಂತಾನೆ ಹೇಳಲಾಗತ್ತೆ. ಆದರೆ ಅದರ ಅಮೃತತ್ವವನ್ನು ನಮಗೆ ಸಿಗೋದು ಅದನ್ನು ಉಪಯೋಗಿಸುವ ಕ್ರಮ ಸರಿ ಇದ್ದರೆ ಮಾತ್ರ. ಹಾಗಾಗಿ ಹಾಲನ್ನು ಬೆಳೆಸುವ ರೀತಿ ತಿಳಿಯೋದು ತುಂಬಾನೇ ಮುಖ್ಯ. ಹೇಗೆ ಅಂತ ನೋಡೋಣವಾ? ಈ ಕ್ರಮ ತುಂಬಾ ಸುಲಭನೇ ಇದೆ. ಕೇಳುಗರೆ, ಬೆಳಿಗ್ಗೆ ಎದ್ದು ಶೌಚ ನಿತ್ಯಾದಿ ಕರ್ಮಗಳನ್ನು ಮುಗಿಸಿ 1 ಲೋಟ ಬಿಸಿ ಹಾಲಿಗೆ 2-3 ಚಮಚ ತುಪ್ಪ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಹೀಗೆ ಸೇವಿಸಿದ ಹಾಲು ಸಂಪೂರ್ಣವಾಗಿ ಜೀರ್ಣವಾದ ನಂತರ ನಮಗೆ ಹಸಿವಾಗ್ತಿದೆ ಅನಿಸಿದಾಗ ಆಹಾರ ಸೇವಿಸಬೇಕು. ಈ ವಿಧಾನದಲ್ಲಿ ನಾವು ಹಾಲನ್ನು ಪ್ರಯೋಗಿಸುತ್ತಾ ಬಂದ್ರೆ ನಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗಿ ಕಾಂತಿ, ಉತ್ಸಾಹ, ಬಲ ಎಲ್ಲವೂ ಹೆಚ್ಚಾಗುತ್ತದೆ. ಇದನ್ನು ರಸಾಯನ ಅಂದ್ರೆ ಶರೀರ ತುಷ್ಟಿಪುಷ್ಟಿಗೊಳಿಸುವ ವಿಧಾನ ಅಂತ ಆಯುರ್ವೇದ ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ನಾವೆಲ್ಲ ಹಾಲಿನ ಸರಿಯಾದ ಉಪಯೋಗದ ಮಹತ್ವ ತಿಳಿದು ಅಂತೆಯೇ ಬಳಸಿ ಆರೋಗ್ಯವಂತರಾಗಿರೋಣವೇ? ಕೇಳಿದ್ರೆ, ಹಾಲು ಯಾವಾಗ ಬೇಕು, ಎಷ್ಟು ಬೇಕು, ಹೇಗ್ ಬೇಕು ಅನ್ನೋದ್ರ ಬಗ್ಗೆ
ಪ್ರತಿಯೊಬ್ಬರು ಆಲೋಚಿಸಬೇಕು ಅನ್ಕೊಂಡು ಹೇಳಿದವರು ಡಾಕ್ಟರ್ ಯಶಸ್ವಿ FH. ತೆಂಗು ಹಿಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ ಅಂತ ಮಾತಾಡೋದಿದೆ. ಏನಿದು ಹಿಂಗು? ಇದರ ವಿಶೇಷತೆ ಏನು? ಔಷಧಿಯ ಗುಣಗಳೇನು ಅನ್ಕೊಂಡು ಇವತ್ತು ವಿಚಾರಗಳಿದಾವೆ ಡಾಕ್ಟರ್ ಮುರಳೀಧರ್ P. ಪೂಜಾರ್ ಅವರಿಂದ. ಹಿಂಗು ಇದನ್ನು ಸಾಮಾನ್ಯವಾಗಿ ನಾವು ಅಸಫೋಟೈಡಾ ಅಂತ ಕರಿತೇವೆ. ಇದನ್ನ ಭಾರತದಲ್ಲಿ ಅಂದ್ರೆ ಹೆಚ್ಚಾಗಿ ಪಂಜಾಬ್ ಮತ್ತು ಹೊರದೇಶಗಳಲ್ಲಿ, ಅಫ್ಘಾನಿಸ್ತಾನದ ಪ್ರಾಂತ್ಯಗಳಲ್ಲಿ ಬೆಳೀತಾರೆ. ನಾವು ಅಲ್ಲಿಂದ ಆಮದು ಮಾಡ್ಕೊಳ್ತೇವೆ. ಇದು ಸಸ್ಯದ ಬೇರಿನ ಒಂದು ನಿರ್ಯಾಸ ಅಂತಂದ್ರೆ ಅಂಟಿನಂತಹ ಒಂದು ವಸ್ತು. ಉತ್ತಮ ಗುಣಮಟ್ಟದ ಹಿಂಗು ತುಂಬಾ ತೀಕ್ಷ್ಣವಾಗಿರ್ತದೆ. ಒಂದು ಚಿಟಿಕೆ ಹಿಂಗನ್ನ ನಾಲ್ಗೆ ಮೇಲಿಟ್ರೆ ಅದರ ತೀಕ್ಷ್ಣತೆ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಅನುಭವ ಆಗ್ತಾ ಇರ್ತದೆ. ಇದನ್ನು ಯಾವಾಗಲೂ ಶುದ್ಧಿ ಮಾಡಿಯೇ ಉಪಯೋಗಿಸಬೇಕು. ತುಪ್ಪದಲ್ಲಿ ಚೆನ್ನಾಗಿ ಹುರಿಯೋದ್ರಿಂದ ಇದರ ಶುದ್ಧಿ ಆಗ್ತದೆ. ನಾವು ಅದನ್ನ ಘೃತಭರ್ಜಿತ ಹಿಂಗು ಅಂತಂದು ನಾವು ಹೇಳ್ತೇವೆ. ದಿನನಿತ್ಯದ ಆಹಾರದಲ್ಲಿ ಹಿಂಗು ಸೇವನೆಯಿಂದ ಅಜೀರ್ಣ, ಮಲಬದ್ಧತೆ, ಹೊಟ್ಟೆ ನೋವಿನಿಂದ ಬಳಲ್ತಕ್ಕಂಥ ಒಂದು ತೊಂದರೆ ಕಡಿಮೆ ಆಗುತ್ತೆ. ಇದೊಂದು ಉತ್ತಮ ಕ್ರಿಮಿಹರ ಔಷಧ ಕೂಡ ಹೌದು. ಪಚನಕ್ಕೆ ಸಹಕಾರಿಯಾಗಿದ್ದು ಆಹಾರವನ್ನ ಸರಿಯಾಗಿ ಪಚನ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡ್ತದೆ. ಆದರೆ ಇದನ್ನ ಮಿತವಾಗಿ ಸೇವನೆ ಮಾಡುವುದು ಅತ್ಯಗತ್ಯ. ಇದು ಕಟುರಸ ಮತ್ತು ಇದರ ವೀರ್ಯ ಉಷ್ಣ ಅಂದ್ರೆ ಬಿಸಿಯಾಗಿ ಇರ್ತದೆ. ಹುಳುಕು ಹಲ್ಲಿನಿಂದ ಬರುವ ಹಲ್ಲು ನೋವಿನಲ್ಲಿ ನೋವಿರುವ ಜಾಗದಲ್ಲಿ ಬಿಸಿ ಮಾಡಿದ ಹಿಂಗನ್ನ ಇಡೋದ್ರಿಂದ ನೋವು ಶಮನ ಆಗ್ತದೆ. ಹುರಿದ ಹಿಂಗನ್ನ ಚಿಟಿಕೆ ಮಾತ್ರದಲ್ಲಿ ಮಜ್ಜಿಗೆ ಜೊತೆ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರು, ಅಪಚನ, ಮಲಬದ್ಧತೆ ಮುಂತಾದ ಜೀರ್ಣ ಸಂಬಂಧಿ ಕಾಯಿಲೆಗಳು ಶಮನಗೊಳ್ಳುತ್ತವೆ. ಕೈ ಅಥವಾ ಕಾಲು ಉಳುಕಿನಲ್ಲಿ ಹಿಂಗಿನ ಜೊತೆ ಹರಳೆ ಎಣ್ಣೆಯನ್ನು ಕಾಯಿಸಿ ಉಳುಕಿನ ಜಾಗದಲ್ಲಿ ಹಚ್ಚುವುದರಿಂದ ಅಥವಾ ಮಸಾಜ್ ಮಾಡೋದ್ರಿಂದ ನೋವು ನಿವಾರಣೆ ಆಗ್ತದೆ. ಕೆಮ್ಮು ಮತ್ತು ದಮ್ಮು ತೊಂದರೆಗಳಲ್ಲಿ ಕಂಠಕ್ಕೆ ಹಿಂಗನ್ನು ಲೇಪಿಸುವುದರಿಂದ ಈ ತೊಂದರೆಗಳು ನಿವಾರಣೆ ಆಗ್ತವೆ. ಮೂತ್ರಾಶಯ ಹಾಗೂ ಮೂತ್ರಪಿಂಡದ ತೊಂದರೆಗಳಲ್ಲಿ ನುಗ್ಗೆ ರಸದ ಬೇರಿನ ಕಷಾಯದೊಂದಿಗೆ ಉಪ್ಪು ಮತ್ತು ಹಿಂಗನ್ನು ಸೇರಿಸಿ ಸೇವಿಸತಕ್ಕಂತ ಒಂದು ವಾಡಿಕೆ ನಮ್ಮಲ್ಲಿ ಇದೆ. ಚರ್ಮ ರೋಗದಲ್ಲಿ ಇದರ ಉಪಯೋಗದಿಂದ ರಕ್ತ ಶುದ್ಧಿ ಆಗ್ತದೆ. ಜ್ಞಾನ ತಪ್ಪಿದ ಮನುಷ್ಯನ ಮೂಗಿನ ಬಳಿ ಹಿಂಗನ್ನು ಹಿಡಿಯುವುದರಿಂದ ಜ್ಞಾನ ಮರುಕಳಿಸಬಹುದು. ಅದರ ಒಂದು ವಾಸನೆಯ ತೀಕ್ಷ್ಣತೆಯಿಂದ ಅದು ಜ್ಞಾನ ತಪ್ಪಿದ ಮನುಷ್ಯನಿಗೆ ಮತ್ತೆ ಜ್ಞಾನ ಮರುಕಳಿಸಬಹುದು. ಹಾವು ಮತ್ತು ಚೇಳು ಕಚ್ಚಿರುವ ಜಾಗಕ್ಕೆ ಎಕ್ಕೆಗಿಡದ ಹಾಲಿನ ಜೊತೆಯಲ್ಲಿ ಹಿಂಗುವಿನ ಲೇಪವನ್ನ ಸಾಮಾನ್ಯವಾಗಿ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಹಿಂಗುವಿನ ನಿಯಮಿತ ಧೂಪನ ಮಾಡುವುದರಿಂದ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಬಹುದು. ಈ ರೀತಿಯಾಗಿ ಅನೇಕ ಉಪಯೋಗಗಳನ್ನ ಈ ಹಿಂಗು ಹೊಂದಿರ್ತದೆ. ವೈದ್ಯರ ಅನುಮತಿಯ ಮೇರೆಗೆ ಮತ್ತು ವೈದ್ಯರ ಜೊತೆಗೆ ಚರ್ಚಿಸಿ ಪಡೆಯಬೇಕೆನ್ನೋದು ನಮ್ಮ ಅಭಿಪ್ರಾಯ. ಅಡಿಗೆಯಲ್ಲಿ ಹಿಂಗ ಹಾಕೊಂಡ್ರೆ ಅದೊಂಥರ ವಿಶೇಷ ರುಚಿಯನ್ನ ಕೊಡೋದಿದೆ. ಕೆಲವೊಬ್ರು ಹಿಂಗನ್ನ ಇಷ್ಟಪಡೋದಿಲ್ಲ. ಆದ್ರೂ ಆರೋಗ್ಯ ರಕ್ಷಣೆಯಲ್ಲಿ ಹಿಂಗು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಸಲಹೆಗಳನ್ನು ಕೊಟ್ಟವರು, ಮಾಹಿತಿಯನ್ನು ಒದಗಿಸಿದವರು ಡಾಕ್ಟರ್ ಮುರಳೀಧರ್ P. ಪೂಜಾರ್ ಅವರು. ಮಗುವಿನ ಬೆಳವಣಿಗೆಯ ನ್ಯೂನತೆಗಳು ಏನೇನು ಅಂತ ಅನ್ಕೊಂಡು ಈಗ ತಿಳಿಸಿದರೆ ಡಾಕ್ಟರ್ ಪೂಜಾ HP. ಬೆಳವಣಿಗೆಯ ನ್ಯೂನ್ಯತೆ ಅಥವಾ ಕುಂಠಿತ ಬೆಳವಣಿಗೆ ಎಂದರೆ ಮಗು ಆ ವಯಸ್ಸಿಗೆ ತಕ್ಕ ಮೈಲುಗಲ್ಲನ್ನು ಮುಟ್ಟದೇ ಇರುವುದು. ಉದಾಹರಣೆಗೆ 1 ವರ್ಷದ ಮಗು ಕೂರದೇ ಇರುವುದು ಅಥವಾ 6 ತಿಂಗಳು ಮಗುವಿಗೆ ಕುತ್ತಿಗೆ ಕಟ್ಟಿಯಾಗದೇ ಇರುವುದು. ಇದನ್ನು ನಾವು ಆದಷ್ಟು ಬೇಗ ಗಮನಿಸಿದರೆ ಸೂಕ್ತ ಚಿಕಿತ್ಸೆಯಿಂದ ಮಗುವಿನ ಬೆಳವಣಿಗೆಗೆ ಸಹಾಯವಾಗಬಹುದು. ಇದಕ್ಕೆ ಹಲವು ಕಾರಣಗಳಿರುತ್ತದೆ. ಕೆಲವು ಮುಖ್ಯ ಕಾರಣಗಳೆಂದರೆ ಪ್ರಸವ ಪೂರ್ವದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಇರಬಹುದು ಅಥವಾ ತಾಯಿಯ ಶಾರೀರಿಕ ಮತ್ತು ಮಾನಸಿಕ ಕಾರಣಗಳು ಇರುತ್ತದೆ. ಕೆಲವು ಶಾರೀರಿಕ ಕಾರಣಗಳೆಂದರೆ ಮಗು ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವಾಗ ತಾಯಿಗೆ ಇರುವ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಗರ್ಭಕೋಶದ ಸುತ್ತಲಿನ ನೀರಿನ ಅಂಶ ಜಾಸ್ತಿಯಾಗುವುದು ಅಥವಾ ಕಡಿಮೆ ಆಗುವುದು, ಅವಳಿ ಮಕ್ಕಳು ಇದ್ದಾಗ ಮತ್ತು ತಾಯಿ ಗರ್ಭಿಣಿಯಾದಾಗ ಉಂಟಾಗುವ ಮಾಸಿನ ಸೋಂಕಿನಿಂದ ಮಗುವಿನ ಬೆಳವಣಿಗೆಯಲ್ಲಿ ನ್ಯೂನತೆ ಕಾಣಬಹುದು. ತಾಯಿಯ ಮಾನಸಿಕ ಸ್ಥಿತಿಯಲ್ಲಿ ಮಗುವಿನ ಮೇಲೆ ಬೀಳುವ ಪರಿಣಾಮಗಳು ಹಲವು. ಆ ಕಾರಣಗಳೆಂದರೆ ಗರ್ಭಿಣಿಗೆ ಆದಂತಹ ಮಾನಸಿಕ ಆಘಾತ, ಅತಿಯಾದ ದುಃಖ, ತೀವ್ರ ತೊಂದರೆಗಳಿಂದ ಮಗುವಿನ ಮೇಲೆ ಪ್ರಭಾವ ಬೀಳುವುದು. ಈ ರೀತಿ ಆದಂತಹ ಮಗುವಿನ ಬೆಳವಣಿಗೆಯು ನ್ಯೂನತೆಯೇ ಸಕಾಲದಲ್ಲಿ ಗುರುತಿಸಿ ಉತ್ತಮ ಚಿಕಿತ್ಸೆಯನ್ನು ನೀಡುವುದರಿಂದ ಮಗುವಿನ ನ್ಯೂನತೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತಹ ಮಕ್ಕಳಿಗೆ ಉತ್ತಮ ಆರೋಗ್ಯ ದೊರಕಿಸಿಕೊಡಬಹುದು ಮತ್ತು ಸಮಸ್ಯೆಯ ಸರಿಯಾದ ಪರಿಹಾರ ಕಂಡುಕೊಳ್ಳಬಹುದು. ಈ ರೀತಿ ಮಗುವಿನ ಎಳೆಯ ವಯಸ್ಸಿನ ಸಮಸ್ಯೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಗುರುತಿಸಿ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡುವುದು ಸಹಾಯಕವಾಗುತ್ತದೆ. ಇಂತಹ ನ್ಯೂನತೆಯನ್ನು 1 ವರ್ಷದ ಒಳಗೆ ಗುರುತಿಸುವುದರಿಂದ, ಅಂದರೆ ಮಗುವಿನ ಮೆದುಳು ಬೆಳವಣಿಗೆಯ ಸಮಯದಲ್ಲಿ ಚಿಕಿತ್ಸೆ ನೀಡುವುದರಿಂದ ಫಲಕಾರಿಯಾಗುತ್ತದೆ. ಮುಖ್ಯವಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಮತ್ತು ಅಭ್ಯಂಗ, ಶಿರೋಧಾರ ಚಿಕಿತ್ಸೆಯನ್ನು ನೀಡಿ ಮಗುವಿನ ಕುಂಠಿತ ಬೆಳವಣಿಗೆಯನ್ನು ಹೋಗಲಾಡಿಸಿ ಉತ್ತಮ ಆರೋಗ್ಯವನ್ನು ಕಲ್ಪಿಸಿಕೊಡಬಹುದು. ಮಗುವಿನ ಬೆಳವಣಿಗೆಯ ನ್ಯೂನತೆಗಳು ಏನೇನು ಮತ್ತು ಹೇಗೆ
ನಿಭಾಯಿಸಬಹುದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಇಲ್ಲಿವರೆಗೂ ಮಂಡಿಸಿದವರು ಡಾಕ್ಟರ್ ಪೂಜಾ HP. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.